ಕಾರ್ಕಳ ತಾಲೂಕಿನ ಮುಂಡ್ಲಿ ಜಲಾಶಯ, ಬಹಳಷ್ಟು ಮಂದಿಗೆ ಮುಂಡ್ಲಿ ಜಲಾಶಯದ ಬಗ್ಗೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಕಾರ್ಕಳ ತಾಲೂಕಿನ ಮುಂಡ್ಲಿ ಜಲಾಶಯ ಪ್ರತಿ ವರ್ಷ ಕೂಡ ಸದ್ದು ಮಾಡುತ್ತದೆ. ಯಾಕಂದ್ರೆ ಇಲ್ಲಿ ಪವರ್ ಪ್ರಾಜೆಕ್ಟ್ ನ ಒಂದು ಕಾಮಗಾರಿ ಆದ ಬಳಿಕ ಇಲ್ಲಿ ಬಹುತೇಕ ಪ್ರದೇಶಗಳು ಮುಳುಗಡೆ ಆಗ್ತದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ಜನರಿಗೆ ಒಂದು ಮುಳುಗು ಭಾಗ್ಯ. ಯಾಕಂದ್ರೆ ಪ್ರವಾಹ ಬಂದಾಗ ಇಲ್ಲಿಯ ಒಂದು ಅವೈಜ್ಞಾನಿಕ ಒಂದು ಕಾಮಗಾರಿಯಿಂದಾಗಿ ಪ್ರತಿ ವರ್ಷ ಕೂಡ ಪ್ರವಾಹದ ಉಕ್ಕೇರಿ, ಅಂದ್ರೆ ಅದಕ್ಕೊಂದು ರೀತಿಯ ತಡೆ ಮಾಡಿದಾಗ ಉಕ್ಕೇರಿ ಅದು ಪ್ರತಿ ಮನೆಗಳಿಗೂ ಕೂಡ ಒಳನುಗ್ಗುತ್ತದೆ. ಅದು ಕೂಡ ಮಧ್ಯರಾತ್ರಿ ಹೊತ್ತಿನಲ್ಲಿ 12 ಗಂಟೆ ರಾತ್ರಿ ಹೊತ್ತಿನಲ್ಲಿ ಮನೆ ಒಳಗೆ ನುಗ್ಗುವ ನೀರು ಆ ಮನೆಯವರನ್ನ ಅತಂತ್ರವನ್ನಾಗಿಸಿ ಅವರು ಮನೆಯನ್ನೇ ಬಿಟ್ಟು ಓಡುವಂತೆ ಮಾಡ್ತಿದೆ. ಈಗ ಈ ವರ್ಷ ಕೂಡ ಮತ್ತೆ ಮಳೆಗಾಲ ಆರಂಭ ಆಗಿದೆ, ಮತ್ತೆ ಈ ಊರಿನವರಿಗೆ ಮುಳುಗು ಭಾಗ್ಯ. ಹಾಗಾಗಿ ಇದೊಂದು ವಿಶೇಷ ಸಂಚಿಕೆ. ನೋಡಿ, ಇಲ್ಲಿ ಹಲವಾರು ಮನೆಗಳನ್ನು ಭೇಟಿ ಮಾಡಿದ್ರೆ ಒಂದಷ್ಟು ಆತಂಕದ ಸಮಸ್ಯೆಯ ಒಂದಷ್ಟು ಕಥೆಗಳಿವೆ. ಯಾಕಂದ್ರೆ ಯಾವಾಗ ಇಲ್ಲಿಯ ಪವರ್ ಪ್ರಾಜೆಕ್ಟ್ ಆಯಿತು ಅದರ ನಂತರ ಈ ಪರಿಸರದ ಎಲ್ಲ ನಿವಾಸಿಗಳು ಕೂಡ ಆತಂಕವನ್ನು ಪಡ್ತಿದ್ದಾರೆ. ಈಗ ಸ್ಥಳೀಯ ನಿವಾಸಿಯಾದ ನಾಗರಾಜ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ಕಳೆದ 30 ವರ್ಷಗಳಿಂದ ಇಲ್ಲಿಯ ಪರಿಸರವನ್ನು ಬಲ್ಲವರ ಜೊತೆಗೆ ಇಲ್ಲಿ ಸ್ಥಳ ಖರೀದಿಸಿ ಅವರು ತಮ್ಮ ನೆಲೆಯನ್ನು ಕಂಡುಕೊಂಡವರು. ಈಗ ಒಂದಷ್ಟು ಮಾತಾಡ್ತೇವೆ. ಭಟ್ರು ನಮಸ್ಕಾರ. ಈಗ ನೋಡಿ, ಈಗ ಪ್ರತಿ ವರ್ಷದ ಹಾಗೆ ಈ ವರ್ಷ ಮತ್ತೆ ಮಳೆಗಾಲ ಬಂದಿದೆ. ಮಳೆಗಾಲ ಬಂದ ಕೂಡಲೇ ಈ ಪರಿಸರ ಒಂದಷ್ಟು ಆತಂಕಕ್ಕೆ ಎಡೆ ಮಾಡ್ತದೆ. ಈಗ ನಿಮ್ಮ ಪರಿಸ್ಥಿತಿ ಏನು? ನಮ್ಮ ಪರಿಸ್ಥಿತಿ ಅಂದ್ರೆ ಅದೇ, ಯಾವಾಗ್ಲೂ ತೋಟಕ್ಕೆ ನೀರು ಬರ್ತದೆ. ಸಾಧಾರಣ ಒಂದು 30 ಸೆನ್ಸ್ ಅಷ್ಟು ತೋಟ ಮುಳುಗ್ತದೆ ನೀರಲ್ಲಿ. ಪ್ರಾಜೆಕ್ಟ್ನವರು ಗೇಟ್ ಓಪನ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಅವರು ಪುನಃ ಮೊದಲು ಮರದ ಗೇಟ್ ಇತ್ತು, ಈಗ ಕಾಂಕ್ರೀಟ್ ಮಾಡಿದ್ದಾರೆ. ಕಾಂಕ್ರೀಟ್ ಗೇಟ್ ಮಾಡಿ ಇದ ಮೇಲೆ ಈಗ ಯಾವಾಗ್ಲೂ ಮುಳುಗ್ತದೆ ನೀರು. ಹಾಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಂಡ್ರೆ ಒಳ್ಳೇದು. ನನಗೆ ತೋಟಕ್ಕೆ ನೀರು ಬಾರದಾಗೆ ವ್ಯವಸ್ಥೆ ಮಾಡಿ ಕೊಡಿ. ಸ್ಥಳೀಯರು ಇನ್ನೊಬ್ರು ಮಾಧವ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಮಾಧವ್ ಗೌಡ್ರು, ಈಗ ನೋಡಿ, ಪ್ರತಿ ವರ್ಷ ಕೂಡ ಇಲ್ಲಿ ಮುಂಡ್ಲಿಯ ಪ್ರದೇಶದಲ್ಲಿ ಒಂದಷ್ಟು ಪ್ರವಾಹ ಬರುವಂತದ್ದು, ಜಲಾವೃತ ಆಗುವಂಥದ್ದು, ಜನ ಆತಂಕ ಪಡುವಂಥದ್ದು ಹೀಗೆ ಆಗ್ತಲೇ ಬರ್ತಾ ಇದೆ. ಈಗ ಇದು ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ಲಿಕ್ಕೆ ಕಾರಣ? ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಡ್ಯಾಮು ನಾವು ಆ ಕಡೆ ಇರೋದು ನಮ್ಗೇನು ಸಮಸ್ಯೆ ಇಲ್ಲ. ಇಲ್ಲಿ ಈ ಪರಿಸರದವರಿಗೆ, ಡ್ಯಾಮ್ ಬಳಿಯ ಇದ್ದವರಿಗೆ ಇದು ಡ್ಯಾಮು ನೀರು ಬಂದ ತಕ್ಷಣ ಇದು ಬಾಗಿಲು ಓಪನ್ ಮಾಡೋದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನೀರು ತುಂಬುತ್ತದೆ. ಇಲ್ಲಿ ಓಪನ್ ಆಗೋಲ್ಲ, ಅಲ್ಲಿ ಓಪನ್ ಆಗ ರಸ್ತೆಗೆ ನೀರು ಬಂದು ತೋಟಕ್ಕೆಲ್ಲ ನೀರು ಹೋಗಿ ಎಲ್ಲ ಹಾನಿಯಾಗಿ ಹೋಗುತ್ತೆ. ಅದು ಇದು ಯಾವುದು ಕಳಂಕು ನೀರು ಅಂತ ಹೇಳ್ತಾರಲ್ಲ, ಅದು ಎಲ್ಲ ಮಡ್ಡಿಯೆಲ್ಲ ತೋಟಕ್ಕೆ ಹೋಗಿ ಕೂತ್ರೆ ತೋಟ ಎಲ್ಲ ಹಾಳಾಗುತ್ತೆ. ಏನು ಒಳ್ಳೆ ಬರುದಿಲ್ಲ. ಪ್ರವಾಹ ಬರುವಾಗ 2 ಗೇಟ್ಗಳನ್ನು ಓಪನ್ ಮಾಡೋದಿಲ್ಲ. 2 ಗೇಟ್ಗಳನ್ನು ಇವಾಗ ಓಪನ್ ಮಾಡ್ಲಿಲ್ಲ, ಮುಂದೆ ಒಂದೊಂದ್ಸಲ ಮಾಡ್ತಾರೆ. ಇಷ್ಟರ ತನಕ ಮಾಡ್ಬೇಕಿತ್ತು, ಮಾಡಿಲ್ಲ. ಹೌದು. ಹಾಗಾಗಿ ಪ್ರವಾಹ ಮತ್ತೆ ಇರ್ಲಿಕ್ಕೆ ಮತ್ತೆ ಯಾಕೆಂತ ಹೇಳಿದ್ರೆ, ಈಗ ಸ್ವಲ್ಪ ಮಳೆ ಕಮ್ಮಿ ಉಂಟು. ಮುಂದಕ್ಕೆ ಇನ್ನು ಮಳೆ ಬರುವಾಗ ಏನೋ ಅವ್ರು ಹೀಗೆ ಇಟ್ಟರೆ ತುಂಬಾ ತೊಂದರೆ ಎಲ್ರಿಗೆ. ಈ ಪರಿಸರದವರಿಗೆ ಎಷ್ಟು ಒಂದು 10-15 ಮನೆಗಳು ಇದ್ದಾವೆ ಈ ನದಿ ಬದಿಯಲ್ಲಿ, ಅವರಿಗೆಲ್ಲ ತೊಂದರೆನೆ. ಹೌದು. ಈ ಪ್ರದೇಶದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲೇ ಸುತ್ತಾಟ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡವರು ವಿಜಯ ಸಪ್ಪಲಿಗರು. ಇವರು ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ತಿಳಿದವರು ವಿಜಯ ಸಪ್ಪಲಿಗರು. ಈಗ ಪ್ರತಿ ವರ್ಷ ಈಗ ಬಾರಿ ಕೂಡ ಮಳೆಗಾಲ ಆರಂಭ ಆಗಿದೆ. ಮಳೆಗಾಲ ಆರಂಭ ಆದಾಗ ಒಂದಷ್ಟು ಸಮಸ್ಯೆಗಳು ಬರುವಂಥದ್ದು ಸಹಜ. ಆದರೆ ಇಲ್ಲಿ ಪ್ರಾಕೃತಿಕ ವಿಕೋಪಕ್ಕಿಂತಲೂ ಕೂಡ ಕೃತಕ ನೆರೆ ಅಂದರೆ ಜಾಸ್ತಿ. ಹಾಗಾಗಿ ಈ ಸಮಸ್ಯೆಯ ಬಗ್ಗೆ ತಾವೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಸುಮಾರು 92-93 ಇಸ್ವಿಯಲ್ಲಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಡ್ಯಾಮ್ ಆಯ್ತು ಅಂತ ಹೇಳ್ತಿದ್ದಾರೆ. ಕಾರ್ಕಳ ಪುರಸಭಾ ವ್ಯಾಪ್ತಿಗೆ, ಇಡೀ ಕಾರ್ಕಳಕ್ಕೆ ಸ್ವರ್ಣ ನದಿ ಮುಂಡ್ಲಿ ಜಲಾಶಯದಿಂದ ನೀರು ಹೋಗ್ತದೆ. ಆದ್ರೆ ಒಳ್ಳೆ ವಿಷಯ, ನಾವು ಕಾರ್ಕಳ ನಗರದವರೇ, ನಮ್ಗೆ ಇದು ಒಳ್ಳೆ ಕೆಲಸ. ಆದ್ರೆ ಇಲ್ಲಿ ಪ್ರಾಜೆಕ್ಟ್ನವರು ಬಂದು ವಿದ್ಯುತ್ ಉತ್ಪಾದನೆಗೆ ಬಂದು ಇತ್ತೀಚೆಗೆ ಸುಮಾರು 10-15 ವರ್ಷದಿಂದ ಈಚೆಗೆ ಬಂದು ಅವರು ಈ ಡ್ಯಾಮ್ ಅನ್ನು ಸರಿಯಾಗಿದ್ದ ಡ್ಯಾಮ್ ಅನ್ನು ಆ ಕಡೆಯಿಂದ ಬಂದ್ ಮಾಡಿ
ನೋಡಿ ಈ ಕಡೆಯಿಂದ ಉತ್ಪತ್ತಿ ಮಾಡ್ತಿದ್ದಾರೆ ವಿದ್ಯುತ್ ಉತ್ಪಾದನೆ ಅಂತ ಹೇಳಿ. ಈಗ ಈ ಮಳೆಗಾಲದ ಸಮಯದಲ್ಲೂ ಅದು ಬಂದಿದೆ. ಇಲ್ಲಿ ಗೇಟ್ 1 ಓಪನ್ ಮಾಡಿದ್ದಾರೆ. ಅಲ್ಲಿ ಸುಮಾರು 400-500 ಲೋಡ್ ಮಣ್ಣು ಹಾಕಿದ್ದಾರೆ. ಹೋದ ವರ್ಷನೂ ಮಣ್ಣು ಹಾಕಿದ್ದಾರೆ. ಕೃತಕ ಪ್ರವಾಹ ಬಂದು ಊರಿಡಿ ಮುಳುಗಡೆ ಆಗಿದೆ. ಇಲ್ಲಿ ಸುಮಾರು ಒಂದು 100-200 ಮೀಟರ್ ದೂರದಲ್ಲಿ ಇಲ್ಲಿ ಒಂದು 5 ಸೆನ್ಸ್ ಕಾಲೋನಿ ಇದೆ. ಆ ಕಾಲೋನಿಗೆ ನೀರು ಬರುತ್ತೆ. ಈ ಕೃತಕ ಈ ಪ್ರವಾಹಕ್ಕೆ ಕಾರಣವೇ ಈ ಮಣ್ಣಿನ ರಾಶಿ ಮತ್ತು ಇವರ ಗೇಟ್ ಬಂದ್. ಆದ್ರೆ ಈ ಸಾರ್ವಜನಿಕರಿಗೆ ತೊಂದರೆಯಾಗುವುದು ಯಾಕೆ ಅಂತ ಹೇಳಿ ಕೇಳುವಂತ ಇಲಾಖೆ ಈ ಡ್ಯಾಮ್ ಹೆಚ್ಚಿನ ಅಂಶ ಪುರಸಭೆಯ ಅಧೀನದಲ್ಲಿರ್ಬೇಕು. ಕಾರ್ಕಳ ಪುರಸಭೆ ಇಡೀ ಪುರಸಭೆಗೆ ನೀರು ಹೋಗುವುದು ಇದೇ ಡ್ಯಾಮಿನಿಂದ. ಪುರಸಭೆಯವರು ಇತ್ತ ಮುಳುಗಡೆ ಆದ ನಂತರ ಪುರಸಭೆಯವರು ಇತ್ತ ಗಮನ ಹರಿಸಿ ಓಡೋಡಿ ಬರ್ತಾರೆ. ಈಗ ಅದೇನಾಗ್ಬೇಕು, ಆ ಮಣ್ಣು ತೆಗಿಬೇಕು. ಏನು ಈ ಮಳೆ ನೀರಿನಿಂದ ಸೇತುವೆ ಅಲ್ಲಾಡ್ತಾ ಉಂಟು, ಅದರ ಬಗ್ಗೆ ಗಮನ ಇಲ್ಲ. ಈ ಮಳೆ ನೀರಿನಿಂದ ತೋಟಗಳು ಆ ಕಡೆ ಈ ಕಡೆ ಜನರಿಗೆ ಉಪದ್ರ ಆಗ್ತಾ ಉಂಟು. ಜನರಿಗೆ ಕೃತಕವಾದಂತ ಪ್ರವಾಹ ಯಾವ ರೀತಿಯಿಂದ ಬರ್ತಾ ಉಂಟು ಅಂತ ಹೇಳಿ ಸೂಕ್ತ ಮುಂದಾಲೋಚನೆ ನಡೆಸ್ತಾ ಇಲ್ಲ ಈ ಪುರಸಭೆ ಆಗ್ಲಿ. ಈ ಕಡೆಯಿಂದ ಶಿರ್ಲಾಲ್ ಗ್ರಾಮ ಪಂಚಾಯತ್, ಆ ಕಡೆಯಿಂದ ದುರ್ಗಾ ಗ್ರಾಮ ಪಂಚಾಯತ್, ಎರಡೂ ಭಾಗಕ್ಕೂ ಸುಮಾರು ಒಂದು 2 ಕಿಲೋಮೀಟರ್ ಉದ್ದಕ್ಕೆ ನೀರು ತುಂಬುತ್ತದೆ. ಪ್ರವಾಹ ಸುಮಾರು ಒಂದು 2 ಕಿಲೋಮೀಟರ್ ಕೃತಕ ಪ್ರವಾಹ ಉತ್ಪತ್ತಿಯಾಗಿ ಇಡೀ ಊರಿಗೆ ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಗೆ ಒಂದು ತೀರ್ಮಾನವೇ ಇಲ್ಲ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ನಮ್ಮನೆ ಈ ಕಡೆಯಿಂದ ದುರ್ಗಾ ಪಂಚಾಯತ್, ಆ ಕಡೆಯಿಂದ ಶಿರ್ಲಾಲ್ ಪಂಚಾಯತ್ ಅವರು ಎಂತಾದರೂ ಇದಕ್ಕೊಂದು ತೀರ್ಮಾನವೇ ಇಲ್ಲ. ಆಗಿರುವಾಗ ಇದಕ್ಕೊಂದು ಸೂಕ್ತವಾದಂತ ಒಂದು ವ್ಯವಸ್ಥೆ ಆಗಬೇಕು. ಈ ಜನರಿಗೆ ಆಗುವಂತ ಈ ಸಮಸ್ಯೆಯಿಂದ ಇದು ಪ್ರತಿ ವರ್ಷ ಈ ಮಾಧ್ಯಮ ಬಿಂಬದವರಿಗೆ ಪ್ರತಿ ವರ್ಷ ಒಂದು ಕೆಲಸವೇ ಇದೆ. ಕೃತಕ ಪ್ರವಾಹ 100% ಇನ್ನೊಂದು ವಾರದಲ್ಲಿ ಬಂದೇ ಬರ್ತದೆ ಅಂತ ಹೇಳಿ ತಯಾರಾಗಿದ್ದೀರಿ ನೀವು, ಆದ್ರೆ ಯಾವುದೇ ಇಲಾಖೆಯವರು ತಯಾರಾಗಲಿಲ್ಲ. ಹಾಗಾಗಿ ಈ ಇಲಾಖೆಯವರಿಗೆ ಕ್ರಮ ಕೈಗೊಳ್ಬೇಕಂತೇಳಿ ನನ್ನ ಅಭಿಪ್ರಾಯ.